ಲಿವರ್ ಎಷ್ಟರವರೆಗೂ ನಾವು ಅಂದರೆ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇಷ್ಟು ಪರ್ಸೆಂಟೇಜ್ ಆಫ್ ಲಿವರ್ ತೆಗೆದ ಮೇಲೂ ಇಟ್ ಕ್ಯಾನ್ ರೀಗ್ರೋ ಅನ್ನೋದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಏನು ಡಾಕ್ಟರ್? ಲಿವರ್ ರಿಸೆಕ್ಷನ್ ಅನ್ನುವಂಥದ್ದು ಈಗ ಒಬ್ಬ ಮನುಷ್ಯನ ನಾ ಹಾಗೆ ಹೇಳಿದಾಗೆ 1.5 kg ಇರುತ್ತೆ. ಒಬ್ಬ ನಾರ್ಮಲ್ ಇಂಡಿಯನ್ ಪಾಪ್ಯುಲೇಷನಲ್ಲಿ ಒಬ್ಬ ಮನುಷ್ಯನದು ಲಿವರು 1.5 kg ತೂಕ ಇರುತ್ತೆ. ಅದರಲ್ಲಿ ರಿಸರ್ಚ್ ಪ್ರಕಾರ ಹೇಳೋದಾದರೆ 20% ಇದ್ದರೆ ಸಾಕು, ಮಿಕ್ಕಿದ 80% ತೆಗೆದುಬಿಟ್ರು. ಸೊ ಆ ಲಿವರ್ ನಾರ್ಮಲ್ ಲಿವರ್ ಆಗಿತ್ತು ಅಂತ ಹೇಳಿದ್ರೆ ಆ 20% ಲಿವರ್ದು ಎಲ್ಲ ಫಂಕ್ಷನ್ಗಳನ್ನ ಅದು ಕಾಪಾಡ್ಕೊಳ್ಳುತ್ತೆ. ಅಂದರೆ ಅದು ಬೆಳೆಯಲ್ಲ, ಇನ್ ಸೈಜ್ ಬೆಳೆಯುತ್ತೆ, ಸೊ ರೀಜನರೇಟ್ ಆಗುತ್ತೆ. ನಾವು ಈಗ ನಾನು ಹೇಳ್ತಿರೋದು ಸರ್ಜರಿ ಮಾಡಿದಾಗ ಆ 20% ಏನಿದೆಯಲ್ಲ ಅದೇ ಸಾಕು ಒಬ್ಬ ಮನುಷ್ಯನ ಉಳಿಸ್ಕೊಂಡು ಹೋಗೋದಕ್ಕೆ. ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅನ್ನೋಂಥದ್ದು ಮನುಷ್ಯನಿಗೆ ಮೇಲ್ನೋಟಕ್ಕೆ ಏನೂ ತೊಂದರೆ ಕೊಡೋದಿಲ್ಲ. ಸೊ ಹೋಗ್ತಾ ಹೋಗ್ತಾ ಲಿವರ್ ಹಾಳಾದ ನಂತರ ಅಷ್ಟೇ ಗೊತ್ತಾಗುತ್ತೆ ಅವ್ರಿಗೆ ನನಗೆ ಈ ಸಮಸ್ಯೆ ಇದೆ ಅಂತ. ಸೊ ನಿಮಗೆ ಆ ಪರ್ಸೆಂಟೇಜ್ ಎಷ್ಟು ಹಾಳಾಯಿತು ಅಂತ ಕಂಡಿಡ್ಕೊಳ್ಳೋಕ್ಕೂ ಮುಂಚೆನೇ ಅದು ಜಾಸ್ತಿ ಹಾಳಾಗ್ಬಿಟ್ಟಿರುತ್ತೆ. ಓಕೆ. ಆ್ಯಂಡ್ ಡಾಕ್ಟರ್, ಇವಾಗ ಕಂಪ್ಲೀಟ್ ಬಾಡಿ ಚೆಕಪ್ ಅಂತ ಏನು ಮಾಡಿಸ್ತೀವಿ ನಾವು, ಅದರಲ್ಲಿ ನಾವೇ ಕ್ಯಾನ್ ವಿ ಆಸ್ಕ್ ಫಾರ್ ಅ ಫೈಬ್ರೋ ಸ್ಕ್ಯಾನ್ ನನ್ನ ಲಿವರ್ನ ಹೆಲ್ತ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ, ಅಥವಾ ಡು ಯು ಥಿಂಕ್ ದಿಸ್ ಇಸ್ ಅನ್ ಅಡ್ವಾನ್ಸ್ಡ್ ಸ್ಕ್ಯಾನ್ ಆ್ಯಂಡ್ ನಿಮ್ಮ ಸಜೆಷನ್ ಮೇಲೆ ಅಷ್ಟೇ ಮಾಡಿಸ್ಬೇಕು ಅಂತ? ಸೊ ಇದು ನಾನು ಹಾಗೆ ಹೇಳಿದಾಗೆ ನಮ್ಮಲ್ಲಿರುವಂಥದ್ದು ಅಲ್ಟ್ರಾಸೌಂಡ್ ಉಪಯೋಗಿಸ್ಕೊಂಡು ಆ ಟ್ರಾನ್ಸಿಯೆಂಟ್ ಎಲಾಸ್ಟೋಗ್ರಫಿ ತಂತ್ರಜ್ಞಾನದಿಂದ ಮಾಡ್ತಿರೋದು ಫೈಬ್ರೋ ಸ್ಕ್ಯಾನ್. ಸೊ ಅಲ್ಟ್ರಾಸೌಂಡಲ್ಲಿ ಫ್ಯಾಟಿ ಲಿವರ್ ಕಾಣಿಸ್ತು ಅಥವಾ ಅಲ್ಟ್ರಾಸೌಂಡಲ್ಲಿ ಆಲ್ರೆಡಿ ಸಿರೋಸಿಸ್ ಇರುವಂತಹ ಚಿಹ್ನೆಗಳಿದೆ, ಸೊ ಇಂಥವ್ರಿಗೆ ಡಾಕ್ಟರ್ ಸಜೆಷನ್ ಮೇಲೆ ಫೈಬ್ರೋ ಸ್ಕ್ಯಾನ್ ಮಾಡಿಸ್ತಾರೆ. ಓಕೆ ಓಕೆ. ಸೊ ಫ್ಯಾಟಿ ಲಿವರ್ ಅನ್ನೋದು ಏನಾರ ಕಾಣಿಸ್ತು ಅಥವಾ ಸಿರೋಸಿಸ್ ಆಗಿರೋ ಸಾಧ್ಯತೆ ಇದೆ ಅಂತ ಏನಾರ ಅದರದ್ದು ಚಿಹ್ನೆಗಳೇನಾರ ಕಾಣಿಸಿದ್ರೆ ಲಿವರಲ್ಲಿ, ಲಿವರ್ ಸರ್ಫೇಸಲ್ಲಿ, ಲಿವರ್ದು ಟೆಕ್ಸ್ಚರಲ್ಲಿ, ಸೊ ಆನಂತರ ರಿಪೋರ್ಟ್ ನೋಡಿಕೊಂಡು ನೆಕ್ಸ್ಟು ಮುಂದುವರಿಬೇಕಾಗ್ತದೆ. ಆ್ಯಂಡ್ ಆಲ್ಸೋ ಹೆಪಟೈಟಿಸ್ ಬಿ ಮತ್ತು ಸಿ ಇದ್ರೆ ಕೂಡ ನೀವು ಸಜೆಸ್ಟ್ ಮಾಡ್ತೀರಾ ಅಲ್ವಾ? ಹಾಂ, ಇದು ಮೂರನೇದು. ಒಂದು ಆಲ್ಕೋಹಾಲ್ ಆಯಿತು, ನಾನ್ ಆಲ್ಕೋಹಾಲಿಕ್ ಆಯಿತು, ಇನ್ನೊಂದು ಲಿವರ್ಗೆ ಸ್ಪೆಸಿಫಿಕ್ ಆಗಿರುವಂಥ ಕೆಲವು ಸೋಂಕುಗಳಿರುತ್ತೆ. ಸೊ ಅದರಲ್ಲಿ ಮೇಯ್ನ್ ಆಗಿ ಹೆಪಟೈಟಿಸ್ ಬಿ ಮತ್ತು ಸಿ ನೀವು ಹೇಳಿದಾಗೆ ಅದು ಕ್ರಾನಿಕ್ ಲಿವರ್ ಡಿಸೀಸ್ಗಳಿಗೆ ಎಡೆ ಮಾಡಿಕೊಡ್ತದೆ. ಸೊ ಆ ಎರಡು ಸೋಂಕುಗಳಿಗೆ ಈಗಿರುವ ಚಿಕಿತ್ಸೆ ಟ್ರೀಟ್ಮೆಂಟ್ ಡ್ರಗ್ಸ್ಗಳೇನು ಬಂದಿದೆ, ಈಗಿನ ಆಧುನಿಕ ಆ್ಯಂಟಿವೈರಲ್ ಡ್ರಗ್ಸ್ಗಳು ಏನು ಬಂದಿದೆಯಲ್ಲ, ಸೊ ಅದು ಹೆಪಟೈಟಿಸ್ ಬಿ ಮತ್ತು ಸಿನ ಕ್ಯೂರ್ ಮಾಡುವಂಥ ಡ್ರಗ್ಸ್ಗಳು ಆಲ್ರೆಡಿ ಬಂದಿದ್ದಾವೆ. ಸೊ ಆದ್ರೂ ಒಬ್ಬ ಪೇಷಂಟ್ಗೆ ಒಮ್ಮೆ ಹೆಪಟೈಟಿಸ್ ಬಿ ಅಥವಾ ಸಿ ಆಯಿತು ಅಂತ ಹೇಳಿದ್ರೆ ಅವರು ಕ್ರಾನಿಕ್ ಲಿವರ್ ಡಿಸೀಸ್ ಕಡೆಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅಂಥವರಲ್ಲಿ ಚಿಕಿತ್ಸೆ ಮುಗಿದ ನಂತರ ಸೊ ಆ ಥರ ಆ ದಾರಿನಲ್ಲಿ ಏನಾರು ಹೋಗ್ತಿದ್ದಾರೆ ಇವರು ಅಂತ ಕಂಡಿಡ್ಕೊಳ್ಳೋದಕ್ಕೆ ಈ ಲಿವರ್ ಸ್ಟಿಫ್ನೆಸ್ನ ನಾವು ಅಂಥ ಪೇಷಂಟ್ಗಳಲ್ಲಿ ನಾವು ಮಾಡಿಸ್ತೀವಿ. ಓಕೆ ಓಕೆ.